ಎಲ್ಲರೂ ಕೂಡ ನಿಮ್ಮ ಸಿಇಟಿ ರಿಸಲ್ಟ್‌ಗೆ ವೆಯ್ಟ್ ಮಾಡ್ತಾ ಇರಾ? ಹಾಗಾದ್ರೆ ನಿಮ್ಮ ಸಿಇಟಿ ರಿಸಲ್ಟ್ ಯಾವ ರೀತಿ ಬರುತ್ತೆ? ರಿಸಲ್ಟ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಏನ್ ಮಾಡ್ಬೇಕು ಅನೌನ್ಸ್‌ಮೆಂಟ್ ಆದ್ಮೇಲೆ ಎಲ್ಲಾದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದ್ರು ಸಿಇಟಿ ಎಕ್ಸಾಮ್ ಬರ್ದಿದ್ದೀರಾ, ರಿಸಲ್ಟ್‌ಗೆ ಏನಾದ್ರು ವೆಯ್ಟ್ ಮಾಡ್ತಾ ಇರಾ ಅಂದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಎಲ್ಲಾ ವಿಷಯದ ಬಗ್ಗೆನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋ ನೋಡಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ನಿಮ್ಗೆ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇಲ್ಲಿ ಕಾಲೇಜ್ ದೋಸ್ ಒಂದು ರ್ಯಾಂಕ್ ಪ್ರಿಡಿಕ್ಟರ್ ಇದೆ. ಇಲ್ಲಿ ನಿಮ್ಮ ಸಿಟಿ ಸ್ಕೋರ್ನ ಹಾಕಿ ನಂತರ ನಿಮ್ಮ PUC ಥಿಯರಿ ಸ್ಕೋರ್ನ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಸಾಕು. ಇಲ್ಲಿ 2024 ಮತ್ತೆ 2023 ಡಾಟಾ ಪ್ರಕಾರ ನಿಮ್ಮ ಒಂದು ಸೀಟ್ ರಿಸಲ್ಟ್ ಎಷ್ಟು ಬರ್ಬೋದು ಅನ್ನೋದನ್ನು ಪ್ರಿಡಿಕ್ಟ್ ಮಾಡಿ ತೋರಿಸುತ್ತೆ. ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಯಾವುದೇ ಚಾರ್ಜಸ್ ಇರಲ್ಲ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಸೀಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರಾ. ಮತ್ತೆ ರಿಸಲ್ಟ್ ಬಗ್ಗೆ ನಿಮ್ಗೆ ಆಗ್ಲೇ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಟ್ಟಿದ್ದೀನಿ, ರಿಸಲ್ಟ್ ಯಾವಾಗ ಬರ್ಬೋದು ಅಂತ. ಆ ಒಂದು ವಿಡಿಯೋನ ಚೆಕ್ ಮಾಡಿ ನೀವೇನಾದ್ರು ರಿಸಲ್ಟ್ಗೆ ಏನಾದ್ರು ವೆಯ್ಟ್ ಮಾಡ್ತಾ ಇರಾ ಅಂದ್ರೆ. ಆದ್ರೆ ರಿಸಲ್ಟ್ ಯಾವ ರೀತಿ ಬರುತ್ತೆ ಅನ್ನೋದು ನಿಮ್ಗೆ ಸಾಕಷ್ಟು ಜನರಿಗೆ ಗೊತ್ತಿರಲ್ಲ, ಕೆಲವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇವಾಗ ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಏನಾದ್ರು ಕೆಲವು ಮಿಸ್ಟೇಕ್ ಆಗಿದೆ ರಿಸಲ್ಟ್ ಅನೌನ್ಸ್ಮೆಂಟ್ ಅಲ್ಲಿ ಅಂದ್ರೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಫುಲ್ ನೋಡ್ತಾ ಹೋಗಿ. ರಿಸಲ್ಟ್ ಬಂದ್ಬಿಟ್ಟು ನಿಮ್ಗೆ ನೋಡಿ ಈ ರೀತಿ ಇರುತ್ತೆ. ಅಂದ್ರೆ ಇಲ್ಲಿ ಅಕ್ಕಪಕ್ಕ ಈ ರೀತಿ ಬರಲ್ಲ, ರಿಸಲ್ಟ್ ಬಂದ್ಬಿಟ್ಟು ಈ ರೀತಿ ಫುಲ್ ಶೀಟ್ ಅಲ್ಲಿ ಬರುತ್ತೆ. ಇಲ್ಲಿ ಫಸ್ಟ್ ಏನಿರುತ್ತೆ ಅಂದ್ರೆ ನಿಮ್ಮ ಯಾವ ಕೋರ್ಸ್ಗೆ ಎಷ್ಟೆಷ್ಟು ರ್ಯಾಂಕಿಂಗ್ ಬಂದಿರುತ್ತೆ ಅದಿರುತ್ತೆ. ಅದ್ರ ಕೆಳಗಡೆ ನಿಮ್ಮ ಇಲ್ಲಿ PUC ಥಿಯರಿ ಸ್ಕೋರ್ ಇರುತ್ತೆ. ನಂತರ ಇಲ್ಲಿ CET ಎಷ್ಟು ಸ್ಕೋರ್ ಮಾಡಿದ್ರ ಅದಿರುತ್ತೆ, ಸರಿನಾ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಂಜಿನಿಯರಿಂಗ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದಿರಾ ಅದು ಇಲ್ಲಿ ಫಸ್ಟ್ ಬಂದಿದೆ. ಅದಾದ್ಮೇಲೆ BNYS ಅಲ್ಲಿ ಎಷ್ಟು ಮಾಡಿದಿರಾ ಅದು ಬಂದಿದೆ. ಇಲ್ಲಿ ಮೆಡಿಕಲ್ ಡೆಂಟಲ್ ಅವೈಟಿಂಗ್ ಫಾರ್ ನೀಟ್ ರಿಸಲ್ಟ್ ಅಂತ ಇದೆಯಲ್ಲ, ಅದು ಬಂದ್ಬಿಟ್ಟು ಇಲ್ಲಿ ಅಪ್ಡೇಟ್ ಆಗಲ್ಲ ಯಾವುದೇ ಕಾರಣಕ್ಕೂ. ಅದು ನೀಟ್ ವೆಬ್ಸೈಟ್ ಅಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಅಲ್ಲಿ ನೋಡ್ಕೋಬೇಕಾಗುತ್ತೆ. ನಂತರ ನೀವು ನೋಡಬಹುದು ಅಗ್ರಿಕಲ್ಚರ್ BSc ಅಲ್ಲಿ ಎಷ್ಟು ಬಂದಿದೆ, ವೆಟರ್ನರಿ ಸೈನ್ಸ್ ಅಲ್ಲಿ ಎಷ್ಟು ಬಂದಿದೆ ಅದೆಲ್ಲಾನು ಕೂಡ ನೀವು ನೋಡ್ಕೋಬಹುದಾಗಿರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದೊಂದು ಕೋರ್ಸ್ಗೆ ಸಪ್ರೇಟ್ ಆಗಿ ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಆಗುತ್ತೆ. ಇವಾಗ CET ಅಂದಿದ ತಕ್ಷಣ ನೀವು ಒಂದೇ ಎಕ್ಸಾಮ್ ಬರೀತೀರಾ, ಆದ್ರೆ ನಿಮ್ಗೆ ಒಂದೇ ರ್ಯಾಂಕಿಂಗ್ ಬರಲ್ಲ. ಮಲ್ಟಿಪಲ್ ಕೋರ್ಸಸ್ ಏನಿದೆಯಲ್ಲ CET ಅಲ್ಲಿ ಎಲ್ಲಾ ಕೋರ್ಸಸ್ ಕೂಡ ಸಪ್ರೇಟ್ ಆಗಿ ನಿಮ್ಗೆ ಒಂದು ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಆಗುತ್ತೆ. ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಇಲ್ಲಿ ಇಂಜಿನಿಯರಿಂಗ್ ಅಲ್ಲಿ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗ್ಬೇಕಾದ್ರೆ ಬರೀ ಈ ರ್ಯಾಂಕಿಂಗ್ ನ ಕನ್ಸಿಡರ್ ಮಾಡ್ಕೋತಾರೆ. ಏನಾದ್ರು ಅಗ್ರಿಕಲ್ಚರ್ BSc ಅಲ್ಲಿ ಒಂದು ಸೀಟ್ ಅಲಾಟ್ಮೆಂಟ್ ಆಗ್ಬೇಕಾದ್ರೆ ಈ ರ್ಯಾಂಕಿಂಗ್ ನ ಕನ್ಸಿಡರ್ ಮಾಡ್ಕೋತಾರೆ. ಅದನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು. B ಫಾರ್ಮದಲ್ಲಿ ನೀವು ನೋಡಬಹುದು 171 ಬಂದಿದೆ, ಸರಿನಾ? ಇದೇ ರೀತಿ ಇಲ್ಲಿ ಇಂಜಿನಿಯರಿಂಗ್ ಬೇರೆ ರ್ಯಾಂಕಿಂಗು, ಮತ್ತೆ BNYS ಬೇರೆ ರ್ಯಾಂಕಿಂಗು, ಅಗ್ರಿಕಲ್ಚರ್ ಬೇರೆ, ವೆಟರ್ನರಿಗೆ ಬೇರೆ, ಫಾರ್ಮಸಿಗೆ ಬೇರೆ, ಡಿ ಫಾರ್ಮಸಿಗೆ ಬೇರೆ 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 ರ್ಯಾಂಕಿಂಗ್ ಬಂದಿರುತ್ತೆ, ಸರಿನಾ? ಅದಾದ್ಮೇಲೆ ನೀವು ಪಕ್ಕದಲ್ಲಿ ನೀವು ನೋಡ್ಕೊಂಡು ವೆರಿಫೈ ಮಾಡ್ಕೋಬೇಕಾಗಿರೋದು ಏನಂದ್ರೆ ಇಲ್ಲಿ ನಿಮ್ಮ PUC ಥಿಯರಿ ಸ್ಕೋರ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ಇಲ್ಲಿ ಅಪ್ಡೇಟ್ ಆಗಿದ್ಯಾ, ನಿಮ್ಗೆ ರಿಸಲ್ಟ್ ನೋಡಿದಾಗ ನೀವು ಎಷ್ಟು ತೆಗೆದಿದ್ರಿ ಮಾರ್ಕ್ಸ್ ಅದೇ ರೀತಿ ಇಲ್ಲಿ ಬಂದಿದ್ಯಾ ಅನ್ನೋದು ಇಲ್ಲಿ ವೆರಿಫೈ ಮಾಡ್ಕೋಬೇಕು. ನಂತರ CET ಸ್ಕೋರ್ ನೀವೇನು ಕೀ ಆನ್ಸರ್ ಚೆಕ್ ಮಾಡ್ಕೊಂಡ್ರಲ್ಲ ಅಷ್ಟೇ ಇದೆಯಾ ಅನ್ನೋದನ್ನ ಇಲ್ಲಿ ಒಂದು ವೆರಿಫೈನ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಇಲ್ಲಿ ಏನಾದ್ರು ತಪ್ಪಾಗಿದೆ ಅಂದ್ರೆ ನೀವು ಒಂದು ಅಬ್ಜೆಕ್ಷನ್ ರೈಸ್ ಮಾಡಬೇಕು. ಅದು ಕೂಡ ವಿತಿನ್ 24 to 48 ಅವರ್ಸ್ ಒಳಗಡೆ ರೈಸ್ ಮಾಡಬೇಕಾಗುತ್ತೆ. KA ಗಮನಕ್ಕೆ ತಂದ್ರೆ ಅವ್ರು ಇಲ್ಲಿ ಏನಾದ್ರು ತಪ್ಪಾಗಿದೆ, ನಂಬರ್ಸ್ ಮಾರ್ಕ್ಸ್ ಕಮ್ಮಿ ಹಾಕಿದ್ರೆ ಅಥವಾ ಜಾಸ್ತಿ ಹಾಕಿದ್ರೆ ಅಂದ್ರೆ ಅವ್ರು ಅದನ್ನ ಕರೆಕ್ಷನ್ ಮಾಡಿ ನಿಮ್ಗೆ ಕರೆಕ್ಟ್ ಆಗಿರುವಂತ ರ್ಯಾಂಕಿಂಗ್ ನ ಇಲ್ಲಿ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಜನ ನೀವು ಬಯಾಲಜಿ ಎಕ್ಸಾಮ್ ಬರೆಯಲ್ಲ ಅಂತ ಅಂತಿದ್ರಿ CET ನ. ಇಲ್ಲಿ ನೋಡಿ ಇವರು ಕೂಡ ಬಯಾಲಜಿ ಎಕ್ಸಾಮ್ ನ ಬರ್ದಿಲ್ಲ. ಅದಕ್ಕೆ ಏನಾಗಿದೆ ಅಂದ್ರೆ ಇಲ್ಲಿ ನೋಡ್ಬೋದು ಬರೀ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಅನೌನ್ಸ್ ಆಗಿದೆ, ಮತ್ತೆ B ಫಾರ್ಮಾ ರ್ಯಾಂಕಿಂಗ್ ಅನೌನ್ಸ್ ಆಗಿದೆ. ಇಲ್ಲಿ ಅಗ್ರಿಕಲ್ಚರ್ BSc ಮತ್ತೆ ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕಿಂಗು ಇವ್ರಿಗೆ ಅನೌನ್ಸ್ಮೆಂಟ್ ಆಗಿಲ್ಲ. ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಏನಕ್ಕೆ ಅಂದ್ರೆ ಇವ್ರು ಬಯಾಲಜಿ ಎಕ್ಸಾಮ್ ನ CET ಬರ್ದಿಲ್ಲ, ಅದನ್ನ ಸ್ಕಿಪ್ ಮಾಡಿದ್ರೆ. ಯಾಕಂದ್ರೆ ಇವೆರಡು ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಮಾಡ್ಬೇಕಂದ್ರೆ ಅಲ್ಲಿ ಬಯಾಲಜಿ ಕಂಪಲ್ಸರಿ ಆಗಿ ಬೇಕೇ ಬೇಕು. ಅದಕ್ಕೋಸ್ಕರ ಇಲ್ಲಿ ರ್ಯಾಂಕಿಂಗ್ ಬಂದು ಅನೌನ್ಸ್ಮೆಂಟ್ ಆಗಿರಲ್ಲ, ಸರಿನಾ? ಅದಕ್ಕೋಸ್ಕರ ನೀವು CET ಎಕ್ಸಾಮ್ 4 ಸಬ್ಜೆಕ್ಟ್ ಬರ್ದಿದ್ರೆ ನಿಮ್ಮ ರಿಸಲ್ಟ್ ಶೀಟ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಇಷ್ಟೆಲ್ಲಾ ರ್ಯಾಂಕಿಂಗ್ ಕೂಡ ನಿಮ್ದು ಅನೌನ್ಸ್ಮೆಂಟ್ ಆಗುತ್ತೆ. ನೀಟ್ ರಿಸಲ್ಟ್ ಮಾತ್ರ ಮೆಡಿಕಲ್ ಡೆಂಟಲ್ ಏನ್ ತೋರಿಸಿದೆಯಲ್ಲ ಅದನ್ನ ನೀವು ಬಂದ್ಬಿಟ್ಟು ನೀಟ್ ವೆಬ್ಸೈಟ್ ಅಲ್ಲೇ ಚೆಕ್ ಮಾಡ್ಕೋಬೇಕು. ಅದು ಇಲ್ಲಿ ಫೆಚ್ ಆಗಲ್ಲ, ಸರಿನಾ? ಅದಾದ್ಮೇಲೆ ನೀವೇನಾದ್ರು ಬಯಾಲಜಿ ಸ್ಕಿಪ್ ಮಾಡಿದೀರಾ ಅಂದ್ರೆ ಬರೀ 3 ಸಬ್ಜೆಕ್ಟ್ ಎಕ್ಸಾಮ್ ಬರ್ದಿದ್ರೆ ನಿಮ್ಗೆ ಬರೀ ಇಂಜಿನಿಯರಿಂಗ್ ರ್ಯಾಂಕಿಂಗು ಮತ್ತೆ B ಫಾರ್ಮಾ ಮತ್ತೆ ಫಾರ್ಮಾ ಡಿ ರ್ಯಾಂಕಿಂಗ್ ಮಾತ್ರ ಅನೌನ್ಸ್ಮೆಂಟ್ ಆಗುತ್ತೆ. ಈ ರೀತಿ ನಿಮ್ಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. CET ರಿಸಲ್ಟ್ ಬಂದಾಗ ಸೇಮ್ ಇದೇ ರೀತಿ ಇರುತ್ತೆ ರಿಸಲ್ಟ್ ಶೀಟ್. ಆದ್ರೆ ಕೌನ್ಸಿಲಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಯಾವ ಕೋರ್ಸ್ಗೆ ಟಾರ್ಗೆಟ್ ಮಾಡ್ತೀರಾ ಆ ಒಂದು ಕೋರ್ಸ್ ರ್ಯಾಂಕಿಂಗ್ ನ ತಗೊಂಡು ಅದ್ರ ಬೇಸಿಸ್ ಮೇಲೆ KA ಸೀಟ್ ಅಲಾಟ್ಮೆಂಟ್ ಮಾಡ್ಕೊಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ಮೇಲೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಿಮ್ಗೆ ಏನಾದ್ರು ವಿಡಿಯೋಸ್ ಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸಿ. ಮತ್ತೆ ರ್ಯಾಂಕ್ ಪ್ರಿಡಿಕ್ಟರ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಧನ್ಯವಾದಗಳು.